ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಈಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇವತ್ತು ಇಂಜಿನಿಯರ್ಸ್ ಡೇ. ಸೊ ಹಾಗಾಗ್ಬಿಟ್ಟು ಇವತ್ತು ಎಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ಓಕೆ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಹ್ಯಾಪಿ ಇಂಜಿನಿಯರ್ಸ್ ಡೇ. ಸರಿ, ಇವಾಗ ಏನಕ್ಕಪ್ಪ ಈ ಒಂದು ವಿಡಿಯೋ ನನ್ನ ಒಂದು ಚಾನಲಲ್ಲಿ ಬರ್ತಾ ಇದೆ ಅಂತಂತಂದರೆ, ನಿಮ್ಗೆ ಗೊತ್ತಿದೆ ನಾನು ಈ ವಿಡಿಯೋ ಯಾವುದೇ ರೀತಿ ಇನ್ಫಾರ್ಮೇಟಿವ್ ಇರಲ್ಲ, ಜಸ್ಟ್ ಒಂದು ಸ್ವಲ್ಪ ನಿಮ್ಗೆ ಏನಾದರೂ ಸ್ವಲ್ಪ ಮೋಟಿವೇಟ್ ಆಗ್ಬೋದು ಅಂತ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿದೆ ನಿಮಗೆ ಫಸ್ಟ್ ಡೇ ಓಕೆ, ಯಾವಾಗ ನೀವು KCET ಎಕ್ಸಾಮ್ ಬರೆದು ಆದ ನಂತರ ಡೇ 1ರಿಂದನೂ ಕೂಡ ಇಲ್ಲಿವರೆಗೂ ಕೂಡ ಅಡ್ಮಿಷನ್ಗೆ ಓಡಾಡ್ತಿದ್ರ. ಮುಂದೇನು ಕೂಡ ಅಡ್ಮಿಷನ್ ಆಗಿದೆ, ಮುಂದೆ ಕಾಲೇಜ್ ಹೋಗ್ತೀರಾ ಓಕೆ, ಇನ್ನೊಂದು 2 ಡೇಸಲ್ಲಿ ಹೋಗ್ತಿದ್ದೀರಾ. ನಿಮ್ಗೆ ಏನು ಹೇಳಲಿಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಓಕೆ ಇಷ್ಟೆಲ್ಲ ಸ್ವಲ್ಪ ಒನ್ ಟೈಮ್ ರಿಮೈಂಡ್ ಮಾಡ್ಕೊರಿ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಎಲ್ಲೆಲ್ಲೆಲ್ಲ ಓಡಾಡಿದ್ದೀರಾ ಓಕೆ, ಅಡ್ಮಿಷನ್ಗೆ ಎಷ್ಟೆಲ್ಲ ಪರದಾಡಿದ್ದೀರಾ. ಇಷ್ಟೆಲ್ಲ ಮಾಡಿಯೂ ಸಹಿತ ಏನು ಮಾಡ್ತೀರಾ, ಅಡ್ಮಿಷನ್ ಮಾಡಿಸ್ಕೊಂಡು ಕಾಲೇಜ್ ಹೋಗ್ತೀರಾ. ಕಾಲೇಜು ಸ್ಟಾರ್ಟಿಂಗ್ ಸ್ವಲ್ಪ ದಿನ ಚೆನ್ನಾಗಿರ್ತೀರ, ಬರ್ತಾ ಬರ್ತಾ ಫ್ರೆಂಡ್ ಸರ್ಕಲ್ ಚೆನ್ನಾಗಿದ್ದರೆ ಓಕೆ, ನೀವು ಏನಾದರೂ ಓಕೆ ಚೆನ್ನಾಗಿದ್ದರೆ ಓಕೆ ಅಂತ ಹೇಳ್ತಿದ್ದೀನಿ. ನೀವು ಇನ್ನೂ ಒಪ್ಪಿ ತಪ್ಪಿ ಏನಾದರೂ ಸ್ವಲ್ಪ ಏನಾದರೂ ಅಡಾಪ್ಟ್ ಮಾಡಿಕೊಂಡ್ರೆ, ಇನ್ನು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ನಿಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡೋಕ್ಕೆ ಹೋಗಬೇಡಿ ಓಕೆ. ನೀವು ಯಾರಿಗೇನು ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮ ಮೋಸ ಮಾಡೋಕ್ಕೆ ಹೋಗಬೇಡಿ. ಹ್ಯಾಬಿಟ್ಸ್ ಬರ್ತಾವ್ರಿ, ಹ್ಯಾಬಿಟ್ಸ್ ಸಿಕ್ಕಾಪಟ್ಟೆ ಮಾಡ್ತಾರೆ. ಅದರಲ್ಲಿ ಹುಡುಗರಿಗೆ ಹೇಳ್ತಿದ್ದೀನಿ, ಇಂಜಿನಿಯರಿಂಗ್ ಮಾಡೋರಿಗೆ ಅದ್ರಾಗೂ ಸ್ಪೆಷಲಾಗಿ ಇಂಜಿನಿಯರ್ ಮಾಡೋ ಸ್ಟೂಡೆಂಟ್ಸು ಭಾಳಷ್ಟು ಓಕೆ, ನೀವು ಭಾಳ ಸ್ಮೋಕ್ಸ್ ಡ್ರಿಂಕ್ಸ್ ಅದನ್ನೆಲ್ಲ ಬಿಟ್ಟಾಕಿ ಒಂದು ಒಳ್ಳೆ ಒಂದು ಏನು ಮಾಡ್ತಿದ್ದೀರ ಅಂತಂದರೆ, ನಿಮ್ಮೊಂದು ಜೀವನ ಕಟ್ಕೊಳ್ಳೋಕೆ ಹೋಗ್ತಾಯಿದ್ದೀರಾ, ಬೇರೆ ಊರಿಗೆ ಹೋಗ್ತಾಯಿದ್ದೀರಾ, ಹೊಸ ಜಾಗ ಇರ್ತದ, ದುಡ್ಡು ಖರ್ಚಾಗ್ತಿರ್ತದ, ಅದನ್ನೆಲ್ಲನೂ ಕೂಡ ನೋಡ್ಕೋರಿ. ನಿಮ್ಮ ಅಪ್ಪನಿಗೆ ಮೋಸ ಮಾಡಬೇಡಿ. ಆ್ಯಂಡ್ ಕೊನೆಯದಾಗಿ ಹುಡುಗಿರಿಗೂ ಕೂಡ ಹೇಳ್ತೀನಿ, ನೋಡ್ರಮ್ಮ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ನಿಮ್ಮ ಅಪ್ಪ ಅಮ್ಮ ಏನಕ್ಕೆ ಕಳಿಸಿದ್ರೆ, ನೀವು ಏನು ಮಾಡ್ತಾಯಿದ್ದೀರಾ ಓಕೆ. ಅದನ್ನೊಂದು ದಿನ ಬೆಳಗ್ಗೆದ್ದು ಒನ್ ಟೈಮ್ ಅನ್ಕೋರಿ, ನಾ ಎದಕ್ಕೆ ಬಂದೀನಿ, ಏನು ಮಾಡ್ಲಕತ್ತೀನಿ, ಇಷ್ಟು ಅನ್ಕೊಂಬಿಡಿ. ನಿಮ್ಗೆ ತಾನಾಗಿ ತಾನೇ ತಲೆಯಲ್ಲಿ ಬರ್ತದೆ, ನಾ ಏನಕ್ಕೆ ಬಂದಿದ್ದೀನಪ್ಪ, ಏನು ಮಾಡ್ತಾಯಿದ್ದೀನಿ ಅಂತ ಅನಿಸಿದರೆ ಸಾಕೋದು, ತನ್ನಿಂದ ತಾನೇ ಬೆಳ್ಕೊತ ಹೋಗುತ್ತೆ ಓಕೆ. ಎಂಜಾಯ್ಮೆಂಟ್ ಮಾಡಬೇಡಿ ಅಂತಂದು ಯಾರಿಗೂ ಹೇಳಲ್ಲ, ಮಾಡಿ. ಅದರ ತಕ್ಕಂಗೆ ದುಶ್ಚಟಗಳಂತ ಏನು ಕಾಣ್ತಾವೆ ಅದಕ್ಕಾಯಿತು. ಈ ಟೈಮಲ್ಲಿ ಈ ಒಂದು ವಯಸ್ಸಲ್ಲಿ ಏನಾಗುತ್ತೆ, ಎಲ್ಲನೂ ಕೂಡ ಅಫೆಕ್ಷನ್ ಇದ್ದಿದ್ದೆ ಕಾಮನ್, ಬಟ್ ಅದನ್ನು ಯಾವುದೇ ರೀತಿ ಲಿಮಿಟ್ ಇರ್ತದೆ, ಅಷ್ಟೇ ಇರಲಿ. ನೋಡಿರಿ, ಖುಷಿ ಪಡ್ರಿ, ಬಟ್ ನೀವು ಬಂದಿರ್ತಕ್ಕಂಥ ಉದ್ದೇಶ ಮರಿಬೇಡ್ರಿ. ಅವತ್ತಿಗೂ ಬಂದಿದ್ದೀರಾ, ಒಂದು ಒಳ್ಳೆ ಜೀವನ ಇದೆ ಇನ್ಮೇಲೆ ಅಪ್ಕಮಿಂಗ್ ಓಕೆ. ನಿಮಗೆ ಇವಾಗ ಏನು ಸ್ವಲ್ಪ ಖುಷಿ ಸಿಗ್ತಿದೆಯೋ, ಇವಾಗೇನು ಇಷ್ಟಕ್ಕೆ ನೀವು ಖುಷಿ ಪಡ್ಕೊಳ್ಕೊಬಿಡ್ರಿ, ಮುಂದೆ ಬೇಜಾನಿದೆ ಓಕೆ. ನೋಡೋದು ಜೀವನ ತುಂಬಾ ಇದೆ, ಇಷ್ಟಕ್ಕೆ ಬಿಡಬೇಡಿ. ನಾನು ಇವತ್ತು ಏನಕ್ಕೆ ಇದನ್ನೇನು ಮಾತಾಡ್ಲಿಕ್ಕೆ ಬಂದಂದರೆ, ಸ್ವಲ್ಪ ದಿನ ಒಂದಾದರೂ ಸ್ವಲ್ಪ ಹುಡುಗರಿಗೆ ಹೇಳೋಣ, ಯಾಕಂತಂದ್ರೆ ನಾವು ಕೂಡ ಓಕೆ ನಿಮ್ಮದ್ರಲ್ಲೇ ಇದ್ದೀವಿ. ಸ್ವಲ್ಪ ಒಂದು 3 ಇಯರ್ಸ್ ಅಷ್ಟೇ ಸೀನಿಯರ್ಸ್. ಅಂದರೆ 3 ಇಯರ್ಸಲ್ಲಿ ನಾನು ನೋಡಿಬಿಟ್ಟಿದ್ದೀನಿ, ಸ್ವಲ್ಪ ಅಂದರೆ ಸ್ವಲ್ಪ ಏನೂ ಇಲ್ಲದೇ ಇದ್ದವನು ಕೂಡ ಚೆನ್ನಾಗಿ ತನ್ನ ಲೈಫು ಚೆನ್ನಾಗಿ ಲೀಡ್ ಮಾಡ್ತಿದ್ದಾನೆ. ಎಲ್ಲ ಇದ್ದು ಕೂಡ ಕೆಲವೊಂದು ಕಳ್ಕೊಂಡು ಸುಮ್ಮನೆ ಕೂತಿದ್ದಾರೆ, ಒಂದು ಯಾವುದೋ ಒಂದು ಸಿಲ್ಲಿ ರೀಸನ್ಗೋಸ್ಕರ ಲೈಫ್ ಹಾಳು ಮಾಡ್ಕೊಂಡಿದ್ದಾರೆ ಓಕೆ. ಎಷ್ಟೋ ಹುಡುಗರು ನೋಡ್ತಿದ್ದೀನಿ, ಅಷ್ಟು ನೋಡೋಕ್ಕೆ ಚೆನ್ನಾಗೇ ಕಾಣ್ತಿರ್ತಾರೆ, ಎಲ್ಲನೂ ಕಾಣ್ತಿರ್ತಾರೆ, ಬಟ್ ಒಳಗಡೆನೇ ಮೈಂಡೇ ಬೇರೆ ಇರ್ತದೆ. ಆ ಥರ ಬೇಡ, ನೀವು ಹೇಗಿದ್ದರೂ ಹಾಗೆ ತೋರಿಸ್ಕೊಳ್ಳಿ ಎಲ್ಲರ ಮುಂದೆ. ಇನ್ನೊಂದು, ನಿಮ್ಮ ಟೀಚರ್ಸ್ ಈಗೆಲ್ಲನೂ ಕೂಡ ಚೆನ್ನಾಗಿ ಟೀಚರ್ಸ್ನ ಪರಿಚಯ ಮಾಡ್ಕೊರಿ ಓಕೆ. ನಿಮಗೆ ಸ್ಪೆಷಲಾಗಿ ಇಂಜಿನಿಯರಿಂಗ್ದವ್ರಿಗೆ ಹೇಳೋದು ನಾನು ಇಷ್ಟೇ, ನೀವು 10% ಕಲೀರಿ, ಅವ್ರಿಗೆ ತೋರಿಸ್ಕೊಳ್ಳುವಾಗ ನಾನು 90% ಕಲ್ತಿದ್ದೀನಿ ಅನ್ನೋ ಹಾಗೆ ತೋರಿಸ್ಕೊರಿ. ನಾನು ಏನು ಕೇಳ್ತಿದ್ದೀನಿ ಅಂತಂದರೆ, ಸ್ಪೆಷಲಾಗಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳ್ತಿದ್ದೀನಿ, ನೀವು ಮುಂದೆ ಕಮ್ಯುನಿಕೇಟ್ ಮಾಡಬೇಕು, ಎಲ್ಲರ ಜೊತೆ ನೀವು ಜನರ ಜೊತೆ ಬೆರಿಬೇಕು. ಸೊ ಹಂಗಾಗ್ಬಿಟ್ಟು ಇಂಜಿನಿಯರಿಂಗ್ ಮಾಡೋರಿಗೆ ಸ್ಪೆಷಲಾಗಿ ನಿಮ್ಮ ಮುಂದೆ ಏನಾದರೂ ನಿಮಗೆ ಜಾಬ್ ಬೇಕಂದ್ರೂ ಕೂಡ ಈ ಎಲ್ಲನೂ ಮಾಡಿ ಕೂಡ ಏನೂ ಕೂಡ ತೋರಿಸ್ಕೊಳ್ಳಿಲ್ಲ ಅಂತಂದರೆ ನಿಮ್ಗೆ ಹೊಡ್ತಾ ಬೀಳುತ್ತೆ ಓಕೆ. ಎಷ್ಟೋ ಜನ ಸಕ್ಸಸ್ ಆಗೋದೆ ಏನು ಗೊತ್ತಿಲ್ಲ ಅಂದರೂ ಕೂಡ ಎಲ್ಲನೂ ಕೂಡ ಗೊತ್ತಿದೆ ಅನ್ನೋ ಹಾಗೆ ತೋರಿಸ್ಕೊಳ್ತಾರೆ ನೋಡ್ರಿ. ಅಂಥ ಒಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ತಮ್ಮ ಒಂದು ಲೈಫಲ್ಲಿ ಲೀಡ್ ಮಾಡ್ತಾರೆ. ಮೋಸ ಆಗಲು ಬರ್ತಾರೆ ಅಂತಂದರೆ, ಈ ಒಂದು ಕಾಲದಲ್ಲಿ ಆ ಥರ ಕೂತ್ರೆ ಆಗಲ್ಲ ಓಕೆ. ನೋಡಿರಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇಕು ಜೀವನಕ್ಕೆ, ಬಟ್ ಅದು ಬರುತ್ತೆ, ತನ್ನಿಂದ ತಾನೇ ಬರ್ತದೆ ಓಕೆ. ಯಾವಾಗ ನಿಮ್ಮ ಕೈಯಲ್ಲಿ ಒಂದು ಅಧಿಕಾರ ಅಂತ ಬರ್ತದೋ, ಅದೇ ತನ್ನಿಂದ ತಾನೇ ಎಲ್ಲನೂ ಕೂಡ ಬರ್ತಾ ಹೋಗ್ತಾ, ನೀವು ಅಲ್ಲಿವರೆಗೂ ಸ್ವಲ್ಪ ಹೊಡೆದಾಡಬೇಕು. ಅದರ ತಕ್ಕನೆ ಎಂಜಾಯ್ಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿರೋ ಫ್ರೆಂಡ್ಸ್ನ ಸರ್ಕಲ್ ಬೆಳೆಸ್ಕೋರಿ. ಹೊಸ ಜಾಗ ಇರ್ತದೆ, ಹೊಸ ಕೋರ್ಸ್, ಹೊಸ ದಿನಗಳು ಎಲ್ಲನೂ ಕೂಡ ಇನ್ಮೇಲೆ ಬರ್ತಾವೆ. ಇವನ್ನೆಲ್ಲನೂ ಕೂಡ ಎದುರಿಸ್ಬೇಕು. ಕಷ್ಟಗಳು ಬರ್ತವೆ ಓಕೆ, ನಿಮ್ಗಂತಲ್ಲ, ಎಲ್ಲರಿಗೂ ನಿಮ್ಮ ಅಪ್ಪ ಅಮ್ಮ ದಿನಾನೂ ಕೂಡ ಎದುರಿಸ್ತಾರಂತೆ, ಅದರಷ್ಟು ನಿಮಗೇನಿರಲ್ಲ. ಒಂದು ಕೆಲಸ ಏನಿದೆ, ಅಲ್ಲೇನು ಬೇರೆ ಕೆಲಸ ಏನಾದರೂ ಇರ್ತದೆ, ಓದ್ಕೋಬೇಕಪ್ಪ ಅಷ್ಟೇ. ನೀವು ವರ್ಷ ಇಡೀ ಓದ್ರಿ ಅಂತಲೂ ಏನು ಹೇಳಲ್ಲ. ಎಕ್ಸಾಮ್ ಟೈಮ್ ಬಂದಿಗೂ ಕೂಡ ನಾನು ನಾಳೆ ಇದೆ, ಇವತ್ತು ಎಕ್ಸಾಮ್ ಇವತ್ತು ಓದ್ಕೊತೀನಿ, ಆ ರೀತಿ ಬೇಡ. ಫಸ್ಟ್ ಸ್ಟಾರ್ಟಿಂಗ್ ಏನಾಗುತ್ತೆ ಅಂತಂದರೆ, ಈಗ ನೀವು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಬಂದಿದ್ದೀರ ಅಂತಂದರೆ ಸ್ವಲ್ಪ ಕಷ್ಟ ಇರ್ತದೆ ಓಕೆ. ಸ್ಟಾರ್ಟಿಂಗ್ ಅವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊರಿ, ಮುಂದೆ ಬಂದಾಗ ನಿಮ್ಗೆ ಈಸಿ ಆಗ್ತಾ ಹೋಗ್ತವೆ, ನಿಮ್ಗೆ ಒಂದು ಸ್ವಲ್ಪ ಗ್ರಿಪ್ ಸಿಗೋವರೆಗೂ ಅಷ್ಟೇ ಓಕೆ. ಅದರ ತಕ್ಕಂಗೆ ಸ್ವಲ್ಪ ಹೇಳೋಣ, ಇವತ್ತು ಸ್ವಲ್ಪ ಹುಡುಗರು ಅಂತ ಬಂದಿದ್ದು. ಕೊನೆಯದಾಗಿ ಎಲ್ಲರೂ ಕೂಡ ನಮಗೆ ಇಂಜಿನಿಯರ್ಸ್ ದಿನಾಚರಣೆಯ ಶುಭಾಶಯಗಳು.
ಕೊನೆಯದಾಗಿ ಲಾಸ್ಟ್ ಒಂದು ಮಾತಾಡ್ಬಿಡ್ತೀನಿ, ಟೆಲಿಗ್ರಾಮ್ ಹೋಗ್ಬಿಟ್ಟು ಜಾಯ್ನ್ ಆಗ್ರಿ. ನಾನು ಏನಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗುತ್ತೆ ಅಂತ ಹೇಳಿ ಅಂತಂದರೆ ಫ್ರೀ ನೋಟ್ಸ್. ಓಕೆ, ನೀವು ಫ್ರೀ ನೋಟ್ಸ್ ಅವೈಲೇಬಲ್ ಸಿಗ್ತಾವೆ. ನಾವು ಯಾವುದೇ ರೀತಿ ದುಡ್ಡು ಮಾಡಲ್ಲ, ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದಮೇಲೂ ಕೂಡ ನಾವು ಮಾಡೋದು ಅದಕ್ಕೆ ಅಂತಾರೆ ಗೊತ್ತಾ, ಇದು ಕೂಡ ಇದಕ್ಕೆ ಅಂತಾರೆ ಸ್ವಾರ್ಥಿ ಅಂತಾರೆ. ಓಕೆ, ಇಷ್ಟೆಲ್ಲ ಮಾಡಿ ಅವನ್ನೆಲ್ಲ ಕೂಡ ನೋಟ್ಸ್ನೆಲ್ಲ ದುಡ್ಡಿಗೆ ಕೊಟ್ಟರೆ ನಾ ದುಡ್ಡಿಗೋಸ್ಕರ ಮಾಡ್ತಿದ್ದೀನಿ ಅನ್ಕೊತಾರೆ ಎಲ್ಲರೂ. ಈ ಒಂದು ರೀಸನ್ ಇಟ್ಕೊಂಡು ಯಾರಿಗೂ ಕೂಡ ₹1 ಕೂಡ ಇಸ್ಕೊಳ್ದೆ ಎಲ್ಲನೂ ಕೂಡ ಸೆಂಡ್ ಮಾಡ್ತೀವಿ. ಡೋಂಟ್ ವರಿ. ಹಾಗೂ ಕೂಡ ನಿಮ್ಗೆ ಅಂದ್ರೆ ನಂಬಿಕೆ ಬರದೇ ಹೋಗಿದ್ರೆ ಒಂದು ಟೈಮ್ ಚೆಕ್ ಮಾಡ್ಕೊರಿ, ವಾಪಸ್ ನೀವು ಎಕ್ಸಿಟ್ ಆಗಿರ್ಬೇಕಾರೆ ಹಂಗೆ ಅಂದ್ರೆ ಸಿಗದೆ ಹೋದಾಗ ಆಫ್ಟರ್ 17, 18, 17, 18, 19 ಈ 3 ದಿನದಲ್ಲಿ ನಿಮ್ಗೆ ಸ್ವಲ್ಪ ನೋಟ್ಸ್ ಸೆಂಡ್ ಮಾಡ್ತೀನಿ ಫಸ್ಟ್ ಟೈಮ್ದು, ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಓಕೆ, ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.